ವಾ, ಯಾವ ತಮ್ಸಪ್ಪು? ಓಕೆ ಓಕೆ, ನಿಮ್ಮ ತಮ್ಸಪ್ಪು, ಗೆಲುವಿನ ತಮ್ಸಪ್ ಇದು ಅಲ್ವಾ? ಯಾರು ಮಾತಾಡ್ತೀರಿ? ಮೇಡಮ್ ಮೊದಲು ಮಾತಾಡ್ತಾರಾ? ಓಕೆ ಮೇಡಮ್, ಸೇ ಸಮಥಿಂಗ್ ಅಬೌಟ್ ಕ್ಯಾಂಪ್. ಯಾ. ಓಕೆ, ಸೊ ಎಲ್ಲರಿಗೂ ನಮಸ್ತೆ. ನಾವು ಆಳ್ವಾಸ್ ಕಾಲೇಜಿನ ಸಮಾಜ ಕಾರ್ಯ ಸೋಷಿಯಲ್ ವರ್ಕ್ ಡಿಪಾರ್ಟ್ಮೆಂಟಿನ ಫ್ಯಾಕಲ್ಟೀಸು. ನಾನು ನಯೋಮಿ ಅವರು, ನಾನು ಡಾಕ್ಟರ್ ಮಧುಮಾಲ, ಇವರೆಲ್ಲರೂ ನಮ್ಮ ಫಸ್ಟ್ MSW ಸ್ಟೂಡೆಂಟ್ಸು. ಸೊ ಸಿಲೆಬಸ್ಸಲ್ಲಿ 1 ವೀಕಿನ ಕಮ್ಯುನಿಟಿ ಕ್ಯಾಂಪನ್ನು ನಮಗೆ ಕಂಪಲ್ಸರಿ ಮಾಡಿದ್ದಾರೆ. ಸೊ ದಟ್ ವಿ ಹ್ಯಾವ್ ಸಿಲೆಕ್ಟೆಡ್ ಲೀಡ್ NGO. 2 ತಿಂಗಳ ಹಿಂದೆ ಪ್ಲ್ಯಾನ್ ಪ್ರೋಸೆಸ್ ಎಲ್ಲ ಮುಗಿದಿದೆ. ಸೊ ರೀಸೆಂಟಾಗಿ ಒಂದು 20 ಡೇಸ್ ಮೊದಲು ಇಲ್ಲಿಗೆ ಬಂದಿದ್ದೆವು, ಪ್ಲ್ಯಾನಿಂಗ್ ಎಲ್ಲ ಮುಗಿಸ್ಕೊಂಡು ಹೋಗಿದ್ದೀವಿ. ಸೊ ಇವತ್ತಿಂದ ನಮ್ಮ ಕ್ಯಾಂಪ್ ಪ್ರಾರಂಭ ಆಗುತ್ತೆ. ಇನಾಗ್ರೇಷನ್ ಅನ್ನು ಈಗ ಮಾಡೋಕ್ಕೆ ನಾವು ಯೋಚನೆ ಮಾಡ್ತಾ ಇದ್ದೇವೆ. ಇನ್ನೊಂದು ಅರ್ಧ ಗಂಟೆಯಲ್ಲಿ ಸಮುದಾಯ ಶಿಬಿರದ ಇನಾಗ್ರೇಷನ್ ನಡೆಯುತ್ತೆ. ಸೊ ಈ ಒಂದು ಅವಕಾಶ ಮಾಡಿಕೊಟ್ಟದಕ್ಕಾಗಿ ನಾನು ಇಲ್ಲಿನ ಡೈರೆಕ್ಟರ್ ಡಾಕ್ಟರ್ ಶ್ರೀಕಾಂತ್ ಸರ್ ಅವರಿಗೆ ಎಲ್ಲರ ಪರವಾಗಿ, ಆಳ್ವಾಸ್ ಕಾಲೇಜಿನ ಪರವಾಗಿ ಹಾರ್ದಿಕವಾದ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಸೊ ನಿಮ್ಮ ವಿದ್ಯಾರ್ಥಿಗಳಿಗೆ ಮತ್ತು ಎಲ್ಲ ನಿಮ್ಮ ಪ್ರೊಫೆಸರ್ಗಳಿಗೆ ಪ್ರೀತಿಯಿಂದ ನಾವು ಟ್ರೈಬಲ್ ಏರಿಯಾಕ್ಕೆ ಸ್ವಾಗತಿಸ್ತೀವಿ. ಆಳ್ವಾಸ್ ಕಾಲೇಜಿನ MSW ವಿದ್ಯಾರ್ಥಿಗಳು ಅಧ್ಯಯನ ಮಾಡ್ಲಿಕ್ಕೆ ಬಂದಿರೋದು ಖುಷಿ ನಮಗೆ. ಇಲ್ಲೇನು 4 ದಿನ ಇರ್ತೀರಿ, 4 ದಿವಸದಲ್ಲಿ 4-5 ವಿಚಾರಗಳಿರ್ತವೆ. ಒಂದು, ಟ್ರೈಬಲ್ ಏರಿಯಾನ ಅಧ್ಯಯನ ಮಾಡಿ ಅವ್ರ ಸಮಸ್ಯೆಗಳನ್ನ ಅರ್ಥ ಮಾಡಿ ನೀವು ಅವ್ರಿಗೇನು ಮಾರ್ಗದರ್ಶನ ಮಾಡ್ಬೋದು ಅದನ್ನು ಒಂದು ಕೈ ತಗೊಳ್ಬೋದು. ಎರಡನೇದು, ಪರಿಸರಕ್ಕೆ ಸಂಬಂಧಪಟ್ಟಂಗೆ ಇಲ್ಲೊಂದು ಕೊಳಕಾಗಿರೋ ನದಿ ಇದೆ, ಲಕ್ಷ್ಮಣ ತೀರ್ಥ, ಮತ್ತು ಹಾಗೆಯೇ ಒಂದು ಒಳ್ಳೆಯ ಆಲದ ಮರ ಇದೆ, ರಾಜ್ಯದಲ್ಲೇ 2ನೇ ದೊಡ್ಡ ಆಲದ ಮರ, ಅದನ್ನು ತಾವು ನೋಡಿ ಗಮನ ಹರಿಸ್ಬೋದು. ಜೊತೆಗೆ ಒಂದು ಪ್ರಾಚೀನವಾದ ಟೆಂಪಲ್ ಇದೆ, ವೇಣುಗೋಪಾಲ ಸ್ವಾಮಿ ಟೆಂಪಲ್ಲು, ಅದು ಪಾಳು ಬೀಳ್ತಾ ಇದೆ. ತಾವು ಅದನ್ನು ದರ್ಶನ ಮಾಡಿ ನಿಮ್ಮ ಯಂಗ್ ಮೈಂಡ್ಸ್ ಇಲ್ಲಿಯ ಸರ್ಕಾರಕ್ಕೆ ಆ ದೇವಸ್ಥಾನವನ್ನು ರಿಪೇರಿ ಮಾಡಲಿಕ್ಕೆ ಮನಸ್ಸು ಬರಲಿ, ಶಕ್ತಿ ಬರಲಿ ಅಂತ ಹೇಳಿ ನೀವು ಅವ್ರಿಗೆ ಖುಷಿಯಿಂದ ಹೇಳ್ತೀರಾ, ಬೈತೀರೋ ನಿಮಗೆ ಬಿಟ್ಟಿದ್ದದು, ಅದನ್ನು ಮಾಡಿ. ಅದ್ರ ಜೊತೆಗೆ ನೀವೇನು ಕನ್ಕ್ಲೂಡಿಂಗು ಹಾಡಿಲಿ ಮಾಡ್ತಾ ಇದ್ದೀರಲ್ಲ, ಅಲ್ಲಿ ಇವತ್ತು ನಿಮ್ಮ ಪ್ರದರ್ಶನ, ಬೀದಿ ನಾಟಕಗಳು, ನಿಮ್ಮದು ಏನೇನು ಬೇರೆ ಕಲ್ತ್ಕೊಂಡಿರಲ್ಲ ಅದೆಲ್ಲ ಮಾಡ್ತೀರಿ. ಇದ್ರ ಜೊತೆಗೆ ಸ್ಪೆಷಲ್ಲಾಗಿ ಹುಣಸೂರಿನ ಸ್ವಚ್ಛತೆಗೋಸ್ಕರವಾಗಿ ಒಂದು 24 ತಾರೀಕು ನಗರಸಭೆ ಜೊತೆಗೆ ಒಂದು ಓಟ ಇದೆ. ಅದರಲ್ಲಿ ನೀವು ಕೂಡ ಎಲ್ಲರೂ ಕೂಡ ಓಡಬಹುದು. ಯಾರ್ಯಾರು ಓಡೋಕ್ಕೆ ಇಷ್ಟ ಇದೆ ಅದರಲ್ಲಿ ನೀವು ಬಹುಮಾನ ಕೂಡ ಗಳಿಸ್ಬೋದು, ಕ್ಯಾಶ್ ಬಹುಮಾನ ಇದೆ. ಸೊ ಅದರಿಂದ ಹುಣಸೂರು ಸಾರ್ವಜನಿಕ ಭಾಗವಹಿಸಿದ್ದಾರೆ. ನಿಮ್ಮ ಸ್ಟೂಡೆಂಟ್ ಲೀಡರ್ ಒಬ್ಬರು ಮಾತಾಡ್ಬೇಕೀಗ, ನಿಮ್ಮ ಅಭಿಪ್ರಾಯ ಹೇಗೇನು ಅಂತ ಹೇಳ್ತಾ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ. ಎಲ್ರಿಗೂ ನಮಸ್ಕಾರ. ನಾನು ಆನ್ಸನ್, ಪ್ರಥಮ ಸಮಾಜ ಕಾರ್ಯ ವಿಭಾಗದ ವಿದ್ಯಾರ್ಥಿ. ನಾವು ಇವತ್ತು ಕಮ್ಯುನಿಟಿ ಕ್ಯಾಂಪಿಗೆ ಸಮುದಾಯ ಶಿಬಿರ 2026ಕ್ಕೆ ಇವತ್ತಿನ ಸ್ಟಾರ್ಟ್ ಆಗ್ತಾಯಿದೆ. ನಮ್ಮದು 26ಕ್ಕೆ ಮಾರ್ಚ್ ಮುಗಿಯುತ್ತೆ. ಸೊ ನಾವು ಇಲ್ಲಿ 20 ದಿನ ಮುಂಚೆ ಬಂದು ಪ್ರೀ ಪ್ಲ್ಯಾನಿಂಗ್ ಎಲ್ಲ ಮಾಡಿದ್ದೇವೆ, ನಿಮ್ಮ ಹತ್ರ ಡಿಸ್ಕಸ್ ಎಲ್ಲ ಮಾಡಿ. ಸೊ ಡಿಸ್ಕಸ್ ಮಾಡುವ ಹಾಗೆ ಇದೊಂದು ಪ್ಲೇಸ್ ತುಂಬ ಒಳ್ಳೆಯದಿದೆ. ಹಾಡಿಗಳೆಲ್ಲ ವಿಸಿಟ್ ಮಾಡ್ತೇವೆ, ಆಲದ ಮರ, ಇಲ್ಲದ್ರೆ ಕೆರೆ, ಶ್ರಮದಾನ, ಸ್ಟ್ರೀಟ್ ಪ್ಲೇ ಅದೆಲ್ಲ ತುಂಬ ಮಾಡ್ತೇವೆ. ಸೊ ನೀವು ಇಲ್ಲಿ ನಮಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಿ ಸರ್. ಸೊ ತುಂಬ ಒಂದು ಥ್ಯಾಂಕ್ಸ್. ಮತ್ತು ಮಧುಮಾಲ ಮ್ಯಾಮ್, ನವಮ್ ಮ್ಯಾಮ್ ಅವರು ನಮ್ಮೊಟ್ಟಿಗೆ ಬಂದಿದ್ದಾರೆ. ಸೊ ನನ್ನ ಹಾಗೂ ಮಿತ್ರರು ಎಲ್ಲ ಇಲ್ಲಿದ್ದಾರೆ. ಸೊ ಅವರಿಗೂ ತುಂಬ ಥ್ಯಾಂಕ್ಸ್. ಒಂದು ಹೋಪ್ ಇದೆ, ಏನಂದರೆ ಹೇಳಿದ್ದು ಕಮ್ಯುನಿಟಿ ಕ್ಯಾಂಪ್ 2026 ಮುಗಿಯುವಾಗ ಒಂದು ಒಳ್ಳೆಯ ರೀತಿಯಲ್ಲಿ ಮುಗಿಸಲಿ, ಒಂದು ಚೆನ್ನಾಗಿ ಆಗಲಿ ಅಂತ ಹೇಳಿ. ಧನ್ಯವಾದಗಳು. ವೆರಿ ಗುಡ್. ನೀವು ಒಂದು ಕೆರೆ ಬಗ್ಗೆ ಮಾತಾಡಿದರೆ, ಎದುರುಗಡೆ ಒಂದು ಕೆರೆ ಇದೆ, ಭಾಳ ಒಳ್ಳೆ ಕೆರೆ, ಆದರೆ ತುಂಬ ಕೆಡಿಸ್ಬಿಟ್ಟಿದ್ದಾರೆ. ಅದನ್ನು ಒಂದು ವಿಸಿಟ್ ಮಾಡೋಣ, ಇವ್ರನ್ನವ್ರಿಗೆ ಸ್ವಲ್ಪ ಅಲರ್ಟ್ ಆಗಲಿ. ಮತ್ತು ಜೊತೆಗೆ ಯಾರಾದರೂ ಈಗ ಬೇರೆ ಬೇರೆ ದಾನಿಗಳು ಕೂಡ ಇದನ್ನು ಅಭಿವೃದ್ಧಿಪಡಿಸೋಕ್ಕೆ ಮುಂದೆ ಬರಬಹುದು. ಸೊ ನಿಮ್ಮ ಕಾಂಟ್ಯಾಕ್ಟ್ಲಿರೋವಂಥ ITC ಆಗ್ಬೋದು, ಬೇರೆ ಬೇರೆ ಯಾರು ಇರ್ತಾರಲ್ಲ ಅವ್ರಿಗೆ ಹೇಳಿದರೆ ಈ ಕೆರೆನ ಅಭಿವೃದ್ಧಿಪಡಿಸಿದ್ರೆ ಒಂದು ತುಂಬಾ ದೊಡ್ಡ ಒಂದು ವಾಕಿಂಗ್ ಪಾತ್ ಎಲ್ಲ ನಿರ್ಮಿಸಿ ಮಾಡ್ಬೋದು, ಚೆನ್ನಾಗಾಗುತ್ತೆ, ಒಳ್ಳೆಯದಾಗಲಿ. ಸೊ ಈಗ ನಾವು ನಿಮ್ಮ ಶಿಬಿರವನ್ನು ಇವತ್ತು ಕೆಲವು ಇಂಪಾರ್ಟೆಂಟ್ ಪರ್ಸನ್ಸ್ ಬರ್ತಾರೆ. ಒಂದು ಮುಖ್ಯವಾಗಿ ಪ್ರೊಫೆಸರ್ ಸಿದ್ದೇಗೌಡರು ಬರ್ತಾರೆ, ಅವರು ನಿಮಗೆ ಒಂದು ಕಾಲೇಜಿನಲ್ಲಿ ಪ್ರಿನ್ಸಿಪಾಲ್ ಆಗಿದ್ದು ರಿಟೈರ್ ಆಗಿದ್ದಾರೆ. ಮತ್ತೊಬ್ಬರು ಒಳ್ಳೆ ಪತ್ರಕರ್ತರು ಬರ್ತಾರೆ, ಅವರು ಉಡುಪಿ ಮೂಲದವರೆಯ, ಬಟ್ ಇಲ್ಲಿ ಕೆಲಸ ಮಾಡಿದ್ದಾರೆ. ಸೊ ಅವ್ರಿಗೆ ಒಂದು ಸ್ಟೇಟ್ ಅವಾರ್ಡ್ ಬಂದಿದೆ, ಹಂಗೆ ನಾವು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಅವರಿಗೆ ಒಂದು ವಿಶ್ ಮಾಡಲಿಕ್ಕೆ ಅಂತ ಹೇಳಿ ಕರೆದಿದ್ದೀವಿ. ಮತ್ತು ಇನ್ನು ಕೆಲವು ಸ್ನೇಹಿತರುಗಳು ಬರ್ತಾರೆ. ಸೊ ಅದಕ್ಕೆ ನಮ್ಮ ಆದಿವಾಸಿ ಲೀಡರ್ಗಳು ಬರ್ತಾರೆ. ಸೊ ಅವ್ರ ಜೊತೆಗೆಲ್ಲ ಒಂದು ಸಂವಾದ ಮಾಡಿ, ಇಲ್ಲಿ ಸೊಳ್ಳೆ ಕಡಿದಿರ್ಬೋದು, ನಿಮಗೆ ಧೂಳು ಇರಬಹುದು, ಎಲ್ಲ ಇದೆ. ಅದು ನಿಮಗೆ ಮೊದಲನೇ ದಿನ ಒಳ್ಳೆ ಶಿಕ್ಷಣ ಆಗಿರಬಹುದು. ಹೆಣ್ಮಕ್ಳಿಗೆ ಮಾತ್ರ ಒಂದು ಒಳ್ಳೆ ಜಾಗ ಸಿಕ್ತು ಉಳ್ಕೊಳ್ಳೋಕ್ಕೆ ಮಾತ್ರ. ಬಾಕಿದಕ್ಕೆಲ್ಲ ಹೆಂಗೆ ಗೊತ್ತಿಲ್ಲ, ಅಡ್ಜಸ್ಟ್ ಮಾಡಿದ್ದೀರಿ. ಧನ್ಯವಾದಗಳು. ಮೊದಲನೇ ಕ್ಯಾಂಪು ಇನ್ನೇನೇನು ನೀವು ಹೋಗೋಕ್ಕಿಂತ ಮೊದಲು ಏನೇನು ಈ ಥರ ಕ್ಯಾಂಪ್ ಬರೋದಾರೆ ಮೊದಲು ಏನೇನು ತಯಾರಿ ಆಗಬೇಕು, ಇಲ್ಲಿ ನಾವು ಇನ್ಸ್ಟಿಟ್ಯೂಷನ್ಸ್ ಅಕಾಮಡೇಟ್ ಮಾಡುವಾಗ ನಿಮ್ಗೆ ಏನೆಲ್ಲ ನಾವು ವ್ಯವಸ್ಥೆ ಮಾಡಿಕೊಡ್ಬೇಕು. ಯಾಕಂದರೆ ಇದು ಪೂರ್ತಿ ಹೊರಗಿನ ಸಹಕಾರದಿಂದ ನಡೆಯುವಂಥದ್ದು. ಇದು ಯಾವ ದಾನಿಗಳ ಸರ್ಕಾರದ ಫಂಡ್ ನಾವು ತಗೊಳ್ಳಲ್ಲ.
ಮತ್ತು ದಾನಿಗಳು ಕೂಡ ಈಗಿಲ್ಲ. ಹಾಗಾಗಿ ಈಗ ಯಾರೋ ಸಣ್ಣ ಪುಟ್ಟ ಆಸಕ್ತಿ ಇರ್ತಾರಲ್ಲ ಅಂಥವ್ರ ಮುಖಾಂತರ ಈ ಸಂಸ್ಥೆನ ಬೆಳೆಸ್ಕೊಂಡು ಹೋಗಬೇಕು. ಸೊ ಈಗ ಇನ್ನು MSW ಮಾಡಿದ ಮೇಲೆ ಎನ್ ಜಿ ಒ ಕಡೆಗೆ ಹೋಗ್ತೀರಿ. ಆದರೆ ಈಗ ನಾನು 46 ವರ್ಷ ಆಯ್ತು ಇದನ್ನ ಶುರು ಮಾಡಿ. ಈಗ 46 ವರ್ಷದಿಂದ ಸಾರ್ವಜನಿಕ ಸಹಾಯದಿಂದಲೇ ನಡೆದಿರೋದು. ಸೊ ಇನ್ನು ಮುಂದೆ ಕೂಡ ಹಾಗೆ ನಡೀಬೇಕು. ಸೊ ಯಾರು NGOನ ಆಯ್ಕೆ ಮಾಡ್ಕೊಳ್ತೀರಿ ಅದು ಸ್ವಲ್ಪ ಕಷ್ಟ ಇದೆ, ಆದರೆ ತುಂಬ ಇಂಪಾರ್ಟೆಂಟ್. ಡೆಮೋಕ್ರಸಿನ ಗಟ್ಟಿ ಮಾಡೋ ದೃಷ್ಟಿಯಿಂದ, ಸಮುದಾಯನ ಗಟ್ಟಿ ಮಾಡೋ ದೃಷ್ಟಿಯಿಂದ ಇದು ಬಹಳ ಒಳ್ಳೆಯ ಕೆಲಸ ಆಗುತ್ತೆ ಅಂತ ಹೇಳ್ತಾ, ಸೊ ನೀವು ಹೋಗೋಕ್ಕಿಂತ ಮೊದಲು ಏನೇನು ಸಲಹೆಗಳು ಕೊಡಬೇಕು ಯು ಆರ್ ವೆಲ್ಕಮ್. ಓಕೆ, ಹಾಡಿಗಳದ್ದು ವಿಷಯ, ನಮ್ಮ ಡಿ ಸಂಸ್ಥೆ ವಿಷಯ, ಮತ್ತು ನೀವು ನೋಡ್ತಿರಲ್ಲ ಈಗ ಆಲದ ಮರ ಇರ್ಬೋದು, ಚಿಕ್ಕವಣಸು ಕೆರೆ ಇರ್ಬೋದು, ನಮ್ಮ ಲಕ್ಷ್ಮಣ ತೀರ್ಥ ನದಿ ಇರ್ಬೋದು, ಅಥವಾ ನಮ್ಮ ಹಾಳು ಬಿದ್ದಿರೋಂಥ ದೇವಸ್ಥಾನ ಇರ್ಬೋದು, ಅಷ್ಟನ್ನು ಕೂಡ ನೀವು ತಮ್ಮ ಸಲಹೆಗಳನ್ನ ಕೊಡಿ. ನೀವು